ದುಬೈ ಸಿಟಿ ನೋಡಬೇಕು, ಲಂಡನ್ ಬ್ರಿಡ್ಜ್ ಬಳಿ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಬೇಕು, ಬುರ್ಜ್ ಖಲೀಫಾ ನೋಡಬೇಕು, ಕುಟುಂಬದವರ ಜೊತೆಗೆ ಟೂರ್ ಹೋಗಿ ಎಂಜಾಯ್ ಮಾಡಬೇಕು ಅಂತ ಅದೆಷ್ಟೋ ಜನರು ಕನಸುಗಳ ಮೇಲೆ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ. ಆದರೆ ದೂರದ ಊರುಗಳಿಗೆ ಹೋಗಿ ಅವುಗಳನ್ನೆಲ್ಲ ನೋಡಿಕೊಂಡು ಬರಲು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾಗುತ್ತದೆ. ಹೀಗಾಗಿ ಅದು ಬಡವರು ಸೇರಿದಂತೆ ಬಹುತೇಕರಿಗೆ ನೋಡಲು ಆಗುವುದಿಲ್ಲ. ಆದರೆ ಹಾವೇರಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಇಂಥದ್ದೊಂದು ಅವಕಾಶ ಒದಗಿ ಬಂದಿದೆ. ಹಾವೇರಿ ಉತ್ಸವದ ಹೆಸರಿನಲ್ಲಿ ದುಬೈ ಸಿಟಿ, ಲಂಡನ್ ಬ್ರಿಡ್ಜ್ ಬಂದಿದೆ. ಕಳೆದ ಕೆಲವು ದಿನಗಳಿಂದ ಹಾವೇರಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಲಂಡನ್ ಬ್ರಿಡ್ಜ್ ಮತ್ತು ದುಬೈ ಸಿಟಿ ತಲೆ ಎತ್ತಿ ಪ್ರದರ್ಶನ ಪ್ರಾರಂಭವಾಗಿದೆ. ಹಾವೇರಿ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ಮನರಂಜನೆ ಒದಗಿಸುವ ಸಲುವಾಗಿ ಕಲಾವಿದ ಚಿನ್ನು ದಾವಣಗೆರೆಯವರು ಈ ಪ್ರದರ್ಶನ ಆರಂಭಿಸಿದ್ದಾರೆ. ಮುನ್ಸಿಪಲ್ ಹೈಸ್ಕೂಲ್ನ ವಿಶಾಲವಾದ ಮೈದಾನದಲ್ಲಿ ಲಂಡನ್ ಬ್ರಿಡ್ಜ್ ಮತ್ತು ಕ್ವಾಲಾಲಂಪುರ್ ಟ್ವಿನ್ ಟವರ್ ಸೇರಿದಂತೆ ಹಲವು ಪ್ರತಿಕೃತಿಗಳು ನಿರ್ಮಾಣಗೊಂಡಿವೆ. ಮೈದಾನಕ್ಕೆ ಆಗಮಿಸುತ್ತಿದ್ದಂತೆ ಆಕರ್ಷಣೀಯ ಚಿತ್ರಗಳು ವೀಕ್ಷಕರನ್ನು ಪ್ರದರ್ಶನಕ್ಕೆ ಕೈಬೀಸಿ ಕರೆಯುತ್ತವೆ. ಪ್ರದರ್ಶನ ಒಳಾಂಗಣಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ಹೊಸದೊಂದು ಪ್ರದೇಶಕ್ಕೆ ಬಂದ ಅನುಭವ ಆಗುತ್ತದೆ. ಲಂಡನ್ ಬ್ರಿಡ್ಜ್ನ ಪ್ರತಿಕೃತಿ ಈ ಪ್ರದರ್ಶನದ ಹೈಲೈಟ್ ಆಗಿದೆ. ನೋಡಲು ಥೇಟ್ ಲಂಡನ್ ಬ್ರಿಡ್ಜ್ನಂತೆಯೇ ಭಾಸವಾಗುವ ಕಲಾಕೃತಿ ನೋಡುಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತದೆ. ಬ್ರಿಡ್ಜ್ನ ಒಳಗೆ ಓಡಾಡುವ ಮೂಲಕ ಜನರು ಸೌಂದರ್ಯವನ್ನು ಆಸ್ವಾದಿಸಬಹುದಾಗಿದೆ. ಬ್ರಿಡ್ಜ್ನ ಒಳಗೆ ಹತ್ತುವ ನೋಡುಗರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಾರೆ. ಇನ್ನು ಬ್ರಿಡ್ಜ್ನ ಮುಂಭಾಗದಲ್ಲಿರುವ ಕಾರಂಜಿಗಳು ಬ್ರಿಡ್ಜ್ನ ಅಂದವನ್ನು ಮತ್ತಷ್ಟು ಇಮ್ಮಡಿಗೊಳಿಸುತ್ತವೆ. ಪಕ್ಕದಲ್ಲಿರುವ ಟ್ವಿನ್ ಟವರ್ಸ್ ಈ ಪ್ರದರ್ಶನದ ಮತ್ತೊಂದು ಆಕರ್ಷಕ ಪ್ರತಿಕೃತಿಯಾಗಿದೆ. ಇಲ್ಲಿ ಸಹ ನೋಡುಗರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮ ಆಚರಿಸುತ್ತಾರೆ. ಯೂನಿವರ್ಸಲ್ ಪ್ರತಿಕೃತಿ, ಚಂದಿರ ಸೇರಿದಂತೆ ವಿವಿಧ ಪ್ರತಿಕೃತಿಗಳು ನೋಡುಗರಿಗೆ ತಾವು ಹೊಸದೊಂದು ಪ್ರದೇಶಕ್ಕೆ ಬಂದಂತೆ ಅನುಭವ. ಪ್ರತಿಕೃತಿಗಳ ಸುತ್ತ ಇರುವ 3D ಚಿತ್ರಗಳ ಸೆಲ್ಫಿ ಸ್ಪಾಟ್ಗಳು ಒಂದಕ್ಕೊಂದು ಪೈಪೋಟಿಗೆ ಬಿದ್ದಂತೆ ಕಾಣುತ್ತವೆ. ವರನಟ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳು ಹೆಚ್ಚು ಆಕರ್ಷಣೀಯವಾಗಿವೆ. ಥೇಟ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರೇ ನಮ್ಮ ಮುಂದೆ ಬಂದು ನಿಂತಿದ್ದಾರೇನೋ ಅನ್ನೋ ಹಾಗೆ ಫೀಲ್ ನೀಡುತ್ತವೆ. ಮದರ್ ತೆರೇಸಾ, ಹೂಗುಚ್ಛ ನೀಡುತ್ತಿರುವ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರು ಹಸ್ತಲಾಘವ ನೀಡುತ್ತಿರುವ ಚಿತ್ರಗಳು ನೈಜವಾಗಿವೆ. ಇದರ ಜೊತೆಗೆ ಬಟರ್ಫ್ಲೈ, ಮಶ್ರೂಮ್ ಅರಣ್ಯ ಪ್ರಕೃತಿಯ ಚಿತ್ರಗಳು ನೋಡುಗರ ಗಮನ ಸೆಳೆಯುತ್ತವೆ. ಈ ಪ್ರತಿಕೃತಿ ಸೆಲ್ಫಿ ಸ್ಪಾಟ್ಗಳಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಒಳಬಂದರೆ 20ಕ್ಕೂ ಅಧಿಕ ಮಾರಾಟ ಮಳಿಗೆಗಳಲ್ಲಿ ವಿವಿಧ ಉತ್ಪನ್ನಗಳ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ವಸ್ತುಗಳು ಸೇರಿದಂತೆ ದಿನಬಳಕೆಯ ವಸ್ತುಗಳನ್ನು ಇಲ್ಲಿ ಖರೀದಿಸಬಹುದಾಗಿದೆ. ಮಾರಾಟ ಮಳಿಗೆಗಳ ನಂತರ ಬರುವ ಆಹಾರ ಮಳಿಗೆಗಳ ಖಾದ್ಯಗಳು ಬಾಯಲ್ಲಿ ನೀರೂರಿಸುತ್ತವೆ. ಅದಾದ ನಂತರ ಬರುವ 15ಕ್ಕೂ ಅಧಿಕ ಜಾಯ್ ರೈಡರ್ಸ್ ಆಟಗಳು ಚಿನ್ನರು ಸೇರಿದಂತೆ ದೊಡ್ಡವರನ್ನು ತಮ್ಮತ್ತ ಕೈಬೀಸಿ ಕರೆಯುತ್ತವೆ. ಕೊಲಂಬಸ್, ಜಾಯಿಂಟ್ ವೀಲ್ ಟ್ರೈನ್ಗಳಲ್ಲಿ ಕುಳಿತು ಎಂಜಾಯ್ ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ದುಬೈ ಸಿಟಿ, ಲಂಡನ್ ಬ್ರಿಡ್ಜ್ ಪ್ರತಿಕೃತಿಗಳ ಪ್ರದರ್ಶನ ದಿನನಿತ್ಯದ ಜಂಜಾಟಗಳನ್ನು ಮರೆತು ಕೆಲಕಾಲ ಹೊಸದೊಂದು ಪ್ರದೇಶಕ್ಕೆ ಹೋಗಿ ಬಂದ ಅನುಭವ ನೀಡುತ್ತವೆ. ಪ್ರತಿಕೃತಿಗಳಿಗೆ ಮಾಡಿದ ವಿದ್ಯುತ್ ದೀಪಾಲಂಕಾರ ಎಲ್ಲರ ಗಮನ ಸೆಳೆಯುತ್ತದೆ. ಹಾವೇರಿಯಲ್ಲಿ ಸಮ್ಮರ್ ಅಂಗವಾಗಿ ದುಬೈ ಸಿಟಿ ಅಂತೇಳಿ ಮನೋರಂಜನಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ದುಬೈಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲೇ ನಿಮಗೆ ಟ್ವಿನ್ ಟವರ್, ಬುರ್ಜ್ ಖಲೀಫಾ, ಆಮೇಲೆ ಲಂಡನ್ ಬ್ರಿಡ್ಜ್ ಎಲ್ಲ ಇಲ್ಲೇ ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ. ಆಮೇಲೆ ಒಳಗಡೆ ನಿಮಗೆ ಶಾಪಿಂಗ್ ಆದರೆ ಅಂಗಡಿ ಪಂಗಡಿ ಮಳಿಗೆ ಎಲ್ಲ ಅದಾವೆ. ಆಮೇಲೆ ಫುಡ್ ಸ್ಟಾಲ್ ಎಲ್ಲ ಸಿಗುತ್ತೆ. ಆಮೇಲೆ ಒಳಗಡೆ ಸಣ್ಣ ಮಕ್ಕಳಿಗೆ ಗೇಮ್ ಆಗಲಿ, ದೊಡ್ಡವರಿಗೆ ಜೇಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ಕೊಲಂಬಸ್, ಡ್ರಾಗನ್, ವಾಟರ್ ಬೋಟ್, ಬೊನ್ಸಿ ಎಲ್ಲ ಸಿಗುತ್ತೆ. ಆಮೇಲೆ ಒಂದು ವಾರ ನೀವು ಎಷ್ಟೇ ಜಂಜಾಟ ಇದ್ರೆ ಇಲ್ಲ ಒಂದು ಸಲ ಬಂದು ಹೋದರೆ ನಿಮ್ಮ ಫುಲ್ ರಿಲ್ಯಾಕ್ಸ್ ಆಗ್ತಾರೆ. ಮತ್ತೆ ನೋಡಿದ್ರೆ ಪದೇ ಪದೇ ನೋಡ್ಬೇಕಂತ ನಿಮ್ಗೆ ಅನಿಸುತ್ತೆ. ಸಾಮಾನು ಚೆನ್ನಾಗಿದೆ. ಲಂಡನ್ ಬ್ರಿಡ್ಜ್ ಇದೆಯಲ್ಲ, ಅದು ಮೇನ್ ವಿಶೇಷತೆ. ಡೆಕೋರೇಷನ್ ಆಗಲಿ ಮತ್ತು ಪಿಕ್ಚರ್ಸ್ ಆಗಲಿ, ಮದರ್ ತೆರೇಸಾ ಆಗಲಿ ಮತ್ತು ಪುನೀತ್ ರಾಜ್ಕುಮಾರ್ ಆಗಲಿ, ಕೆಲವೊಂದು ಡೆಕೋರೇಷನ್ಗಳು ಭಾಳ ಚೆನ್ನಾಗಿದೆ. ಮಕ್ಕಳಿಗೆ ಮತ್ತು ಆಟಿಕೆ ಸಾಮಾನು, ಒಳಗಡೆ ಎಕ್ಸಿಬಿಷನ್ ಚೆನ್ನಾಗಿದೆ. ಹಾವೇರಿಗೆ ಈ ಥರ ವಿಶೇಷ ಬರೋದನ್ನ ಮಕ್ಕಳಿಗೆ ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಏನು ತೊಂದರೆ ಏನಿಲ್ಲ ಸರ್, ಏನು ತೊಂದರೆ ಇಲ್ಲ, ಕೊಡ್ಬೋದು. ಯಾಕಂದರೆ ಡೆಕೋರೇಷನ್ ಮಾಡೋದು ಅಷ್ಟು ಸುಲಭ ಇಲ್ಲ. ಚೆನ್ನಾಗಿ ಮಾಡ್ಯಾರ, ಒಳಗಡೆ ಎಲ್ಲ ಪರವಾಗಿಲ್ಲ. ಇನ್ನೂ ಹೆಚ್ಚಿಂದ ಒಳಗೆ ಆಟಿಕೆ ಸಾಮಾನು ಮಕ್ಕಳಿಗೆಲ್ಲ ಬಂದು ನೋಡೋಕ್ಕೆ ಅನುಕೂಲ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಒಂದು ಬ್ರಿಡ್ಜ್ ಈ ಥರ ಎಲ್ಲ ನೋಡಿ ಚೆನ್ನಾಗಿ ಅನಿಸುತ್ತೆ. ಏನೇನು ನೋಡಿದ್ದೀವಿ? ಇದೆ ಬ್ರಿಡ್ಜ್ ಎಕ್ಸಿಬಿಷನ್, ಆಮೇಲೆ ಎಲ್ಲ ಥಿಂಗ್ಸ್
ಡೈಲಿ ಯೂಸ್ ಮಾಡೋ ಥಿಂಗ್ಸ್ ಆಯಿತು. ಆಮೇಲೆ ಇವೆಲ್ಲ ಪೋಸ್ಟರ್ಸ್ ಜೊತೆ ಫೋಟೋಸ್ ತೆಗ್ಕೊಳೋದು 3D ಇಮೇಜಸ್. ಆಮೇಲೆ ಇದು ಲಂಡನ್ ಬ್ರಿಡ್ಜ್ ಮತ್ತು ಈ ಥರ ಬಿಲ್ಡಿಂಗ್ ಈ ಥರ ಇದು ಚೆನ್ನಾಗಿತ್ತು. ಅದರಿಂದ ಇದು ಒಂಥರ ಫಾರಿನ್ ಫೀಲ್ ಕೊಟ್ಟಿರೋದು. ಒಂಥರ ಮಕ್ಕಳಿಗೆ ಇವಾಗ ಬೇಸಿಗೆ ರಜೆ ಆಯ್ತಲ್ಲ, ಈ ಥರದ್ದು ಬರ್ಬೇಕಿನ್ನ ಅಂದರೆ ಮಕ್ಕಳಿಗೆ ಒಂಥರ ಏನೋ ಹೊಸದು ಅನಿಸ್ತೈತಿ, ಚೆನ್ನಾಗಿ ಅನಿಸುತ್ತೆ. ಇನ್ನೂ ಈ ಥರ ವರ್ಷ ಬಂದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಇವಾಗ ಯೂನಿವರ್ಸ್ ನೋಡಿದ್ವಿ ರೀ, ಅಲ್ಲಿ ಬಿಲ್ಡಿಂಗ್ ನೋಡಿದ್ದೀವಿ, ಲಂಡನ್ ಬ್ರಿಡ್ಜ್ ನೋಡಿದ್ದೀವಿ. ನಮಸ್ತೆ, ನಾವು ಇಲ್ಲೇ ವಿದ್ಯಾನಗರ್ ಹಾವೇರಿಯಿಂದ ಬಂದಿದ್ದೀವಿ. ಇದು ಲಂಡನ್ ಬ್ರಿಡ್ಜ್ ಥೀಮ್ ಮಾಡಿರೋದು ಭಾಳ ಖುಷಿ ಆಗತ್ತೈತಿ. ಆ್ಯಕ್ಚುಲಿ ಈ ಟೈಪ್ ಥೀಮ್ ಬರಬೇಕು. ಇದು ಫಸ್ಟ್ ಟೈಮ್ ಬಂದೈತೆ ಹಾವೇರಿ ಒಳಗೆ. ನಾವೆಲ್ಲ ಮಕ್ಕಳು, ಪೇರೆಂಟ್ಸು, ನಮ್ಮ ತಂದೆ ತಾಯಿ ಎಲ್ಲ ಕರ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಎಂಜಾಯಿಂಗ್ ಅ ಲಾಟ್.